ನಮ್ಮ ವಸಂತ ವಿಹಾರದ ಮಕ್ಕಳು ಎಲ್ಲರೂ ಸೇರಿ ಈಗ ಸ್ವಾಮಿ ವಿವೇಕಾನಂದರ ಜೀವನ ಆಧಾರಿತ ನಾಟಕವನ್ನ ತಮ್ಮ ಮುಂದೆ ಇನ್ನೇನು ಪ್ರಸ್ತುತಪಡಿಸಲಿದ್ದಾರೆ. ಆಂಗಿಕಂ ಭುವನಂ ಯಸ್ಯ ವಾಚಿಕಂ ಸರ್ವವಾಗ್ಮಯಂ ಆಹಾರ್ಯಂ ಚಂದ್ರತಾರಾದಿ ತಂ ನಮಃ ಸಾತ್ವಿಕಂ ಶಿವಂ. ಓಂ ಶಾಂತಿ ಶಾಂತಿ ಶಾಂತಿ. ಈಗ ನಿಮ್ಮ ಮುಂದೆ ಪ್ರಸ್ತುತ ಸ್ವಾಮಿ ವಿವೇಕಾನಂದ. ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಇತಿಹಾಸದ ಪುಟಗಳನ್ನು ತಿರುಗಿ ಹಾಕುತ್ತಿದ್ದೇವೆ. ಜಗತ್ತನ್ನೇ ಎಚ್ಚರಿಸಿದ ಆ ಸಿಂಹದಂತ ಮನುಷ್ಯನ ಕಥೆಯನ್ನು ನಾವು ನೋಡಲಿದ್ದೇವೆ. ಅವರು ಮಹಾನ್ ಸ್ವಾಮಿ ವಿವೇಕಾನಂದರಾಗುವ ಮೊದಲು ಕೇವಲ ನರೇಂದ್ರ ಎಂಬ ಪುಟ್ಟ ಬಾಲಕನಾಗಿದ್ದರು. ಬನ್ನಿ ಅವರ ಜೀವನದ ಅಮರ ಘಟನೆಗಳನ್ನು ನೋಡೋಣ. ಚಿಕ್ಕನರೇ ನಿರ್ಭೀತನಾಗಿದ್ದನು. ಅವನ ಕುಟುಂಬದ ಇಷ್ಟಕ್ಕೆ ತುಂಬಾ ನಿರ್ಭೀತ. ಒಂದು ದಿನ ಅವನ ಅಜ್ಜ ಅವನನ್ನು ಹಳೆಯ ಮರದಿಂದ ಹೆದರಿಸಲು ಪ್ರಯತ್ನಿಸಿದರು. ಬನ್ನಿ ನೋಡೋಣ. ನರೇಂದ್ರ, ಆ ಮರ ಹತ್ಬೇಡ ಮಗು. ಆ ಮರದ ಮೇಲೆ ಭಯಂಕರವಾದ ಬ್ರಹ್ಮ ರಾಕ್ಷಸನಿದ್ದಾನೆ. ಹೌದು ಅಜ್ಜ, ಆ ಮರ ಹತ್ತುವವನ ಕತ್ತನ್ನು ಮುದ್ದಾಗ್ತಾನೆ ಅಂತ ಊರಲ್ಲೆಲ್ಲ ಮಾತಾಡ್ತಾರೆ. ನನಗಂತೂ ಭಯ ಆಗುತ್ತೆ ಅಪ್ಪ. ನರೇಂದ್ರ, ಬೇಗ ಬೇಗ ಕೆಳಗಡೆ ಬಾರು. ನಮ್ಗೆ ಆಟಾಡೋದಕ್ಕೆ ಬೇರೆ ಮರನೇ ಇಲ್ವಾ? ಆ ಬ್ರಹ್ಮ ರಾಕ್ಷಸ ಬಂದ್ರೆ ಏನೋ ಮಾಡ್ತೀಯಾ? ಭಯ ಪಡಬೇಡಿ ಗೆಳೆಯರೆ. ಅಜ್ಜ ಹೇಳಿದ್ದು ನಿಜವಾಗಿದ್ದರೆ ಇಷ್ಟೊತ್ತಲ್ಲಿ ನಾನು ಸತ್ತು ಹೋಗುತ್ತಿದ್ದೆ. ಕೇವಲ ಬೇರೆಯವರನ್ನ ಹೇಳಿದ್ದನ್ನು ನೀವು ನಂಬಬೇಡಿ. ಸತ್ಯವನ್ನು ನೀವೇ ಪರೀಕ್ಷಿಸಿ ನೋಡಿ. ಹಾಗಾಗಿ ನರೇನ್ ಮೊದಲೇ ಕಲಿತರು, ನಿಮಗೆ ವಿವರಣೆಗಳನ್ನು ಎಂದಿಗೂ ನಂಬಬೇಡಿ. ನಗರದಲ್ಲಿ ವಿವೇಕಾನಂದರು ಬೇರೆ ತರಹದ ಭೂತವನ್ನು ಎದುರಿಸಿದರು. ಅದುವೇ ಕೋಪಗೊಂಡ ಕೋತಿಗಳ ಗುಂಪು ವಿವೇಕಾನಂದರನ್ನು ಎದುರಿಸಿದ ರೀತಿ. ಸನ್ಯಾಸಿ ಹತ್ರ ತಿನ್ನಕ್ಕೆನಾದ್ರು ಇಡ್ಬೋದು. ಬಾ ದಾಳಿ ಮಾಡೋಣ. ನಿಲ್ಲು, ಓಡಬೇಡ. ಅಂಗಗಳನ್ನು ಎದುರಿಸಿ ನಿಲ್ಲು. ಈಗ ವಿವೇಕಾನಂದರು ಅಮೆರಿಕಕ್ಕೆ ರೈಲಿನಲ್ಲಿ ಪ್ರಯಾಣ ಬೆಳೆಸಿದರು. ನೋಡು ಬೇಡ, ಅವ್ರ ಕೈಯಲ್ಲಿ ಚಿನ್ನದ ಗಡಿಯಾರ ಎಷ್ಟು ಸುಂದರವಾಗಿದೆ. ಅದ್ ನಮಗ್ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಹೌದು, ತುಂಬಾ ಸುಂದರವಾಗಿದೆ. ಏನಾದ್ರು ತೊಂದರೆ ಇದೆಯೇ? ಇದರ ಕೂಗಿ ಹೇಳಿ. ಆಯ್ತು, ಬಾ ಬಾ, ಹೋಗಿ ಕೇಳೋಣ. ಧೈರ್ಯ ಇದ್ರಣ್ಣ ಹೇಳಿಸೋಣ. ನಮ್ ಗಡಿಯಾರ ಕೊಡ್ಲಿಲ್ಲ ಅಂದ್ರೆ ನಮ್ಗೆ ತೊಂದರೆ ಕೊಡ್ತಿದ್ದಾರೆ ಅಂತ ಪೊಲೀಸರು ಹೇಳ್ಬಿಡೋಣ. ಆಯ್ತು, ಸರಿ, ಬಾ ಹೋಗೋಣ ಹೋಗೋಣ. ನೋಡಿ, ನಿಮ್ಮ ಕೈಯಲ್ಲ ಚಿನ್ನದ ಗಡಿಯಾರನ ನಮಗ್ ಕೊಟ್ಬಿಡಿ. ಇಲ್ಲಾಂದ್ರೆ ನೀವು ನಮ್ಗೆ ತೊಂದರೆ ಕೊಡ್ತಿಲ್ಲ ಅಂದ್ರೆ ನಾವು ಪೊಲೀಸ್ಗೆ ದೂರ ಹೇಳ್ತೇವೆ. ಈಗ ನೀವು ಹೋಗಿ ಪೊಲೀಸರಿಗೆ ಕಂಪ್ಲೇಂಟ್ ಅನ್ನು ಕೊಡಿ. ಏಕೆಂದರೆ ನೀವೇ ನನಗೆ ತೊಂದರೆ ಕೊಟ್ಟಿದ್ದು ಅಂತ ನನ್ನ ಹತ್ರ ರಿಟರ್ನ್ ಎವಿಡೆನ್ಸ್ ಇದೆ. ನಾವ್ ನಿಮ್ನ ತಪ್ಪಾಗಿ ತಿಳ್ಕೊಂಡ್ವಿ. ನಮ್ನ ಕ್ಷಮಿಸ್ಬಿಡಿ. ಸಾರಿ. ಇಲ್ಲಿ ಒಬ್ಬ ಪ್ರೊಫೆಸರ್ ವಿವೇಕಾನಂದರನ್ನು ಅವಮಾನಿಸಲು ಪ್ರಯತ್ನಿಸಿದರು. ನಾನು ನಿನಗೆ ಒಂದು ಪ್ರಶ್ನೆ ಕೇಳುತ್ತೇನೆ. ನೀನು ದಾರಿಯಲ್ಲಿ ಹೋಗುತ್ತಿರುವಾಗ ನಿನಗೆ 2 ಚೀಲವು ಸಿಗುತ್ತದೆ. ಒಂದರಲ್ಲಿ ಬುದ್ಧಿ, ಇನ್ನೊಂದರಲ್ಲಿ ಹಣ. ನೀನು ಯಾವುದನ್ನು ಆಯ್ದುಕೊಳ್ಳುತ್ತೀಯ? ನನಗನಿಸುತ್ತೆ ಸನ್ಯಾಸಿಯವರು ಬುದ್ಧಿವಂತಿಕೆಯ ಚೀಲವನ್ನು ಆಯ್ಕೆ ಮಾಡುತ್ತಾರೆ.
ಹೌದು ಹೌದು, ಇವರೆಲ್ಲ ಬುದ್ಧಿವಂತಿಕೆಗೆ ಹೆಚ್ಚು ಬೆಲೆ ಕೊಡುತ್ತಾರೆ. ಪ್ರೊಫೆಸರ್, ನಾನು ಖಂಡಿತವಾಗಿಯೂ ಹಣದ ಚೀಲ. ನಾನು ಬುದ್ಧಿವಂತಿಕೆಯ ಚೀಲವನ್ನು ಆರಿಸಿಕೊಳ್ಳುತ್ತಾ ಇದ್ದೆ. ಪ್ರೊಫೆಸರ್, ಅದರಲ್ಲಿ ತಪ್ಪೇನೂ ಇಲ್ಲ. ಆದರೆ ಯಾರಿಗೆ ಯಾವ ಕೊರತೆ ಇರುತ್ತದೆಯೋ ಅವರು ಆ ಚೀಲವನ್ನೇ ಆರಿಸಿಕೊಳ್ಳುತ್ತಾರೆ. ಅಲ್ಲವೇ? ಈಗ ಒಂದು ದಿನ ಹುಡುಗರು ನದಿಯಲ್ಲಿ ತೇಲುವ ಮೊಟ್ಟೆ ಚಿಪ್ಪುಗಳನ್ನು ಶೂಟ್ ಮಾಡಲು ವಿಫಲರಾಗುವುದನ್ನು ಅವರು ನೋಡಿದ್ದರು. ಛೇ, 5 ಬಾರಿ ಪ್ರಯತ್ನ ಮಾಡಿದರೂ ಒಂದು ಗುರಿಯೂ ತಲುಪುತ್ತಿಲ್ಲವೇ? ಈ ನೀರಿನ ಮೇಲೆ ತೇಲುತ್ತಿರುವ ಮೊಟ್ಟೆಯ ಓಡುಗಳಿಗೆ ಗುರಿಯಿಡಲು ಅಸಾಧ್ಯ, ಯಾಕಂದರೆ ಅವು ಗಾಳಿಯಲ್ಲಿ ಅಲಗಾಡುತ್ತಿವೆ. ಸನ್ಯಾಸಿ, ನಮ್ಮನ್ನು ಏನೋ ಮಾಡ್ತಿದ್ದಾರೆ. ನೀರಿನ ಗುರಿಯಿಡಲು ಸಾಧ್ಯವಿದೆ? ಖಂಡಿತ. ಖಂಡಿತ ಇದೆ, ಮತ್ತೆ ಹೇಗೆ ಸಾಧ್ಯ? ಇದು ನನ್ನ ಮೊದಲ ಪ್ರಯತ್ನ. ಆದರೆ ಇಲ್ಲಿ ಮುಖ್ಯವಾದದ್ದು ಒಂದೂವಲ್ಲ. ಬೇಕಾದ್ರೆ ಮಾಡುವ ಕೆಲಸದಲ್ಲಿ ನಿಮ್ಮ ಮನಸ್ಸನ್ನು ತೊಡಗಿಸಿದರೆ ಯಾವ ಕೆಲಸವೂ ಅಸಾಧ್ಯವಲ್ಲ. ಭಾರತದ ಏಳುವಿಕೆಗಾಗಿ ನಾನು ನನ್ನ ಜೀವನವನ್ನೇ ಅರ್ಪಿಸುತ್ತೇನೆ. ಸ್ವಾಮೀಜಿ, ನಾನು ಧ್ಯಾನ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನನಗೆ ಧ್ಯಾನೋದಯ ಯಾವಾಗ ಆಗುತ್ತದೆ? ಸ್ವಾಮೀಜಿ, ಇವಳು ಪೂರ್ತಿ ದಿನ ಕೇವಲ ಪುಸ್ತಕದ ಮುಂದೆ ಕೂತಿರುತ್ತಾಳೆ. ಮೈಕೈ ಎಲ್ಲ ಎಷ್ಟು ಸಣ್ಣಗಾಗಿದ್ದಾವೆ ಸ್ವಾಮೀಜಿ. ಧ್ಯಾನ ಮಾಡಬೇಕೆಂದರೆ ದೃಢವಾದ ಮನಸ್ಸು ಬೇಕಲ್ವಾ ಸ್ವಾಮೀಜಿ? ಮಗು, ಮೊದಲು ನೀನು ಫುಟ್ಬಾಲ್ ಆಡುವುದನ್ನು ಕಲಿಯು. ಗೀತೆ ಹಾಡುವುದಕ್ಕಿಂತ ಫುಟ್ಬಾಲ್ ಆಡುವುದರ ಮೂಲಕ ನೀನು ದೇವರಿಗೆ ಹತ್ತಿರವಾಗುತ್ತೀಯ. ಕಬ್ಬಿಣದ ಸ್ನಾಯುಗಳು, ಉಕ್ಕಿನಂತ ನರಮಂಡಲ ನಮಗೆ ಬೇಕು. ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ. ವಿವೇಕಾನಂದರ ಅಂತಿಮ ಸಂದೇಶ ವಿದ್ಯಾರ್ಥಿಗಳಿಗಾಗಿ. ನಾವು ದುರ್ಬಲರಾಗುವುದು ಅವರಿಗೆ ಇಷ್ಟವಿರಲಿಲ್ಲ. ಕೋಲ್ಕತ್ತಾದ ಪುಟ್ಟ ಬಾಲಕನಿಂದ ಹಿಡಿದು ಭಾರತದ ಸಿಂಹದವರೆಗೆ ಅವರ ಸಂದೇಶ ಒಂದೇ ಆಗಿರುತ್ತದೆ. ಥ್ಯಾಂಕ್ ಯು. ಇದಾಗಿತ್ತು ಸ್ವಾಮಿ ವಿವೇಕಾನಂದರ ನಾಟಕ ಪ್ರಸ್ತುತಿ. ಇದನ್ನ ನಿರ್ದೇಶನ ಮಾಡಿದವರು ಲಾಸ್ಯ. ಕಲಾಕ್ಷೇತ್ರದಲ್ಲಿ ಅವರು ಭರತನಾಟ್ಯವನ್ನ ಕಲಿತು ಹಾಗೆ ನಾಟಕವನ್ನು ಕೂಡ ಕಲಿತು ಅವರು ತಮ್ಮ ರಂಗಭೂಮಿಯ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಹಾಗೆ ಹಲವಾರು ಕಿರುಚಿತ್ರಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಅವರು ಈಗ ಇಂಜಿನಿಯರಿಂಗ್ ಫೈನಲ್ ಇಯರ್ ವಿದ್ಯಾರ್ಥಿನಿ ಕೂಡ ಆಗಿದ್ದಾರೆ. ಅವರಿಗೆ ನಮ್ಮ ರಾಮಕೃಷ್ಣಾಶ್ರಮದ ಪರವಾಗಿ, ನಮ್ಮ ನಿಮ್ಮೆಲ್ಲರ ಪರವಾಗಿ ಕೇವಲ ಈ ಮಕ್ಕಳು 2 ದಿನದಲ್ಲಿ ಇಷ್ಟು ತಯಾರಿಯನ್ನ ನಡೆಸಿದ್ದಾರೆ. ಈ 2 ದಿನದಲ್ಲಿ ಇವರ ಒಂದು ಏಕಾಗ್ರತೆ ಮತ್ತೆ ಇಲ್ಲಿ ಬಂದು ಅವ್ರಿಗೆ ಕಲ್ತಿರುವಂತಹ ರೀತಿಗೆ ನಮ್ಮ ನಿಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳೆ ಸಿಗಲೇಬೇಕು. ಈಗ ಪಾತ್ರಗಳ ಪರಿಚಯ, ಮಕ್ಕಳು ತಮ್ಮ ತಮ್ಮ ಪರಿಚಯವನ್ನ ಮಾಡ್ಕೊಳ್ಬೇಕು. ನನ್ನ ಹೆಸರು ರೋಹಿತ್. ನನ್ನ ಹೆಸರು ಅಚ್ಯುತನ್. ನಾನು ಪ್ರಜ್ವಲ್. ನನ್ನ ಹೆಸರು ಶರತ್. ನನ್ನ ಹೆಸರು ಆರ್ಯನ್. ನನ್ನ ಹೆಸರು ಕೃತಿಕ್. ನನ್ನ ಹೆಸರು ಅರ್ಷದ್. ನನ್ನ ಹೆಸರು ಹರೀಶ್. ನನ್ನ ಹೆಸರು ರವಿಶಂಕರ್. ನನ್ನ ಹೆಸರು ವಿಶ್ವ. ನನ್ನ ಹೆಸರು ಭುವನ್. ನನ್ನ ಹೆಸರು ತವನ್. ನಾನು ಚಿರಂಜೀವಿ ಎಸ್. ನನ್ನ ಹೆಸರು ಅರ್ಕೇಶ್. ನನ್ನ ಹೆಸರು ಶಶಾಂಕ್. ನನ್ನ ಹೆಸರು ಚಂದನ. ನನ್ನ ಹೆಸರು ಹರಿಪ್ರಿಯ. ನನ್ನ ಹೆಸರು ಸುಂದರ. ನನ್ನ ಹೆಸರು ತಪನಿ. ನನ್ನ ಹೆಸರು ವೈಷ್ಣವಿ. ನನ್ನ ಹೆಸರು ಶ್ರೀದೇವಿ. ನನ್ನ ಹೆಸರು ಜಹನ್ವಿ. ನನ್ನ ಹೆಸರು ಅಗ್ನಿ. ನನ್ನ ಹೆಸರು ಮಾನ್ವಿತಾ. ನನ್ನ ಹೆಸರು ದೀಕ್ಷಾ.
ನನ್ನ ಹೆಸರು ಸಂಜನಾ. ನನ್ನ ಹೆಸರು ಮಹಾಲಕ್ಷ್ಮಿ. ನನ್ನ ಹೆಸರು ಯಾದ್ವಿ. ಅಭಿಮಾನಪೂರ್ವಕವಾಗಿ ನೀವು ಅಭಿಮಾನಪೂರ್ವಕವಾಗಿ ದಿಕ್ಕಟಗಳು ಅನುರಣಿತವಾಗುವಂತೆ ತಾರಸ್ವರದಿಂದ ಸಾರಿ ಹೇಳಿ. ಭಾರತೀಯರು ನಮ್ಮ ಸಹೋದರರು, ಭಾರತೀಯರು ನಮ್ಮ ಸಹೋದರರು, ಭಾರತೀಯರು ನಮ್ಮ ಪ್ರಾಣ, ಭಾರತೀಯರು ನಮ್ಮ ಪ್ರಾಣ, ಭಾರತೀಯರು ದೇವತೆಗಳೆಲ್ಲರೂ ನಮ್ಮ ದೇವರು, ಭಾರತೀಯ ದೇವತೆಗಳೆಲ್ಲರೂ ನಮ್ಮ ದೇವರು, ಭಾರತೀಯ ಸಮಾಜ ನಮ್ಮ ಬಾಲ್ಯದ ತೊಟ್ಟಿಲು, ತಾರುಣ್ಯದ ನಂದನವನ, ವೃದ್ಧಾಪ್ಯದ ವಾರಾಣಸಿ. ಸಹೋದರರೇ ಹೀಗೆ ಸಾರಿ. ಭಾರತ ಭೂಮಿಯೇ ನಮ್ಮ ಪರಂಧಾಮ, ಭಾರತದ ಶುಭವೇ ನಮ್ಮ ಶುಭ. ಹಗಲು ರಾತ್ರಿಯು ಇದು ನಿಮ್ಮ ಪ್ರಾರ್ಥನೆಯಾಗಲಿ. ಹೇ ಗೌರಿನಾಥ, ಹೇ ಜಗನ್ಮಾತೆ, ಪೌರುಷವನ್ನು ನಮಗೆ ದಯಪಾಲಿಸು. ಹೇ ಸರ್ವಶಕ್ತಿಶಾಲಿನಿ, ನಮ್ಮ ದೌರ್ಬಲ್ಯವನ್ನು ದಹಿಸು. ಕ್ಲೈಬ್ಯವನ್ನು ಹೋಗಲಾಡಿಸು. ಪುರುಷ ಸಿಂಹರನ್ನಾಗಿ ಮಾಡು. ಧನ್ಯವಾದ.